ಹಲೋ ನಮಸ್ಕಾರ ಎಲ್ರಿಗೂ. ಈ ದಿನ ಒಂದು ಡ್ರೈ ಫ್ರೂಟ್ ಲಾಡು ಮಾಡೋಣ ಅಂತ ಇದು ಬಾದಾಮ್ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ವಾಲ್ನಟ್ ಮತ್ತು ಇದು ಗಸಗಸೆ ಲಾಸ್ಟ್ಗೆ ಹಾಕಬೇಕು. ಮಖಾನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ಮೆಲನ್ ಸೀಡ್ಸು ಹಾಕ್ಬೋದು. ನಂತರ ಫ್ಲ್ಯಾಕ್ಸ್ ಸೀಡ್ಸ್ ಇದೆಲ್ಲನೂ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಇದ್ರ ಜೊತೆ ಓಟ್ಸ್ ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಫಸ್ಟು ಬಾದಾಮ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ, ಪೌಡರು. ಇದ್ರ ಜೊತೆ ಒಂದು ಸ್ವಲ್ಪ ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಮಖಾನ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಬೆಲ್ಲನ ಸ್ವಲ್ಪ ಸಿಮ್ಮಲ್ಲಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇಟ್ಟಿದ್ದೀನಿ, ಪಾಕ ಬರಬೇಕು. ಸೊ ಫ್ರೆಂಡ್ಸ್, ಎಲ್ಲ ಪೌಡರ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಅಷ್ಟರಲ್ಲಿ ಬೆಲ್ಲ ಒಂದು ಸ್ವಲ್ಪ ಕರಗಲಿ. ಈಗ ಬೆಲ್ಲ ಕರಗಿದೆ. ಇದನ್ನು ಸೋಸ್ಕೊಂಡಿದ್ದೀನಿ ಇನ್ನೊಂದು ಪಾತ್ರೆಯಿಂದ. ಸೊ ಈಗ ಸೋಸ್ಕೊಂಡಿದ್ದೀನಿ ಫ್ರೆಂಡ್ಸ್, ಇದು ಇನ್ನೊಂದು ಪಾತ್ರೆಗೆ. ಸೊ ಇದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಈ ಪುಡಿನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಇದರ ಜೊತೆ ಒಂದು ಸ್ವಲ್ಪ ಕೊಬ್ಬರಿನೂ ಹಾಕ್ಕೋತೀನಿ. ಇದಕ್ಕೊಂದು ಸ್ವಲ್ಪ ಗಸಗಸೆ ಹಾಕ್ತೀನಿ. ಈಗ ಅಷ್ಟೇ ಫ್ರೆಂಡ್ಸ್. ಈಗ ಸ್ವಲ್ಪ ಬಿಸಿಯಲ್ಲೇ ಉಂಡೆ ಮಾಡ್ಕೋಬೇಕು. ಈ ಥರ ಬಿಸಿಲೇ ಸ್ವಲ್ಪ ಬೇಗ ಉಂಡೆ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಇದು ದಿವಸಕ್ಕೆ ಒಂದು ತಿಂದ್ರೂ ಎಷ್ಟೋ ಎನರ್ಜಿ ಇರುತ್ತೆ. ಮಕ್ಳಿಗೆ ಬೆಳಗ್ಗೆ ಟೈಮಾಗಿ ಹೋಗಿದ್ದರೆ ಆಫೀಸ್ಗೆ ಹೋಗೋದಕ್ಕೆ ಜಸ್ಟ್ ಇದನ್ನೊಂದು ತಿನ್ಕೊಂಡು ಹೋದ್ರೂ ಎಷ್ಟೋ ಎನರ್ಜಿ ಕೊಡುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ಇದು ಗೊತ್ತಿಲ್ಲದೆ ಇರೋರಿಗೆ ನಾನು ತೋರಿಸ್ತಾ ಇದ್ದೀನಿ. ಗೊತ್ತಿರೋರು ಆಲ್ರೆಡಿ ಇನ್ನೂ ಬೇರೆ ಥರ ಎಲ್ಲ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.